ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ನಮಗೆ ಏನೇನು ಲಾಭಗಳಿದೆ, ಯಾವ ಕಾಯಿಲೆಗಳು ವಾಸಿಯಾಗುತ್ತೆ ಅಂತ ಹಿರಿಯರು, ವಿಜ್ಞಾನಿಗಳು ತಿಳಿಸ್ಕೊಟ್ಟಾರೆ. ಈ ಋಷಿಮುನಿಗಳು ಇವರೆಲ್ಲ ಸಹ ಇದನ್ನು ಸೇವಿಸಿ ಅದರ ಪರಿಣಾಮ ನಮಗೆ ತಿಳಿಸ್ಕೊಟ್ಟವ್ರೆ. ನಿನ್ನೆ ಒಂದು ಎಪಿಸೋಡಲ್ಲಿ ತಾಂಬೂಲ ಬಗ್ಗೆ ತಿಳಿಸ್ಕೊಟ್ಟಾಗ ಎಲ್ಲರೂ ನಿಯರ್ಲಿ ಒಂದು 800 ಜನ ನೋಡಿರ್ತಾರೆ. ಅದರಲ್ಲಿ ಒಬ್ಬ ಮಾತ್ರ ನಿಮ್ಮನ್ಸ್ ಕಳಿಸ್ಬೇಕು ಅಂತ ಹೇಳೋರು. ಸಂತೋಷ. ಯಾಕಂದರೆ ನಾವು ದುಡ್ಡುಗೋಸ್ಕರ ಮಾಡ್ತಾಯಿಲ್ಲ, ಗೊತ್ತಿದೆ, ತಿಳ್ಕೊಂಡಿದ್ದೀವಿ, 4 ಜನಕ್ಕೆ ಹೇಳ್ತಾಯಿದ್ದೀವಿ. ನೋಡಿ, ಆ ಟಿ ವಿಯಲ್ಲಿ ತುಪ್ಪ, ಆ ಟಿ ವಿಯಲ್ಲಿ ಹಾಲು, ಆ ಟಿ ವಿಯಲ್ಲಿ ಏನೇನೋ ಹಾಲಿನ ಪದಾರ್ಥಗಳು ಎಲ್ಲ ಕಲ್ತು ಅಂಥದ್ದು ಅವ್ರಿಗೆ ಲೈಕು ಏನು ಎಲ್ಲ ಸಾವಿರ ಲಕ್ಷಾನುಗಟ್ಟಲೆ ಲೈಕ್ ಮಾಡ್ತಾರೆ. ಆದರೆ ನಾವು ಹಾಗಿಲ್ಲ. ಆರೋಗ್ಯ ಎಲ್ಲ ಸಿಗುತ್ತೆ, ಆರೋಗ್ಯ ಸಿಗಲ್ಲ. ಆರೋಗ್ಯದ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ನಮಸ್ಕಾರ ಸ್ನೇಹಿತರೆ, ಇದು ವೀಳ್ಯದೆಲೆ. ಈ ವೀಳ್ಯದೆಲೆಯನ್ನು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ. ಅದರಲ್ಲೂ ಸಹ ಕಫವನ್ನು ನಿವಾರಣೆ ಮಾಡೋ ಶಕ್ತಿ ಇದಕ್ಕಿದೆ. ಕಫ ನಿವಾರಣೆ ಮಾಡ್ತದೆ. ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಸ್ಮೇರ್ ಮಾಡಿ ಸೇವನೆ ಮಾಡಿ. ಜೇನುತುಪ್ಪ ಸಿಕ್ಕಲಿಲ್ಲ, ಸ್ವಲ್ಪ ಬೆಲ್ಲ, ಒಂದು ಕರಿಮೆಣಸು ಹಾಕ್ಕೊಂಡು ಸೇವನೆ ಮಾಡಿ. ಕಫ ಕರಗಿಸೋ ಶಕ್ತಿ ಇದಕ್ಕಿದೆ. ಅದೇ ಈ ಕಫ ಜಾಸ್ತಿ ಇದ್ದಾಗ ಉಫು ಅಂತ ಕೆಮ್ಕೊಂಡು ಅದೇನೋ ಡ್ರಗ್ ಹೌಸ್ಗೆ ಹೋಗಿ ಆ ಟ್ಯಾಬ್ಲೆಟು ಆಯ್ದು ಅದು ಏನು ಹಚ್ಕೊಂಡು ಇನ್ನೂ ಜಾಸ್ತಿ ಮಾಡ್ಕೊತಾರೆ. ಆ ಥರ ಮಾಡ್ಕೋಬಾರ್ದು. ನಮ್ಮನೇಲಿ ದೊರೆಯುವಂತಹ ವಸ್ತುಗಳಿಂದ ನಮ್ಮ ಕಾಯಿಲೆಗಳು ವಾಸಿ ಮಾಡ್ಕೋಬೇಕು. ಒಬ್ಬರನ್ನ ಅವಮಾನ ಮಾಡೋ ಮೊದಲು ತಿಳ್ಕೋಬೇಕು. ಸ್ನೇಹಿತರೆ, ಈ ಒಂದು ಎಲೆ ಇನ್ನೂ ಇದೊಂದಕ್ಕೆ ಅಲ್ಲ, ಎಷ್ಟೋ ಕಾಯಿಲೆಗಳಿಗೆ ಇದು ದಿವ್ಯ ಔಷಧಿ. ಇದು ಮುಂದಿನ ಎಪಿಸೋಡಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.